ಹಾಯ್ ಹಲೋ ನಮಸ್ಕಾರ. 369 ಕನ್ನಡ ನ್ಯೂಸ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶರತ್ ಹಾಸನ್. ಹಾಸನ ಭದ್ರಕೋಟೆ ಆಗಿರುವಂಥ JDSಗೆ ಟಕ್ಕರ್ ಕೊಟ್ಟ ಕಾಂಗ್ರೆಸ್ ಸರ್ಕಾರ. ಹಾಸನದಲ್ಲಿ ನಡೆದಂಥ ಕಾಂಗ್ರೆಸ್ ಸರ್ಕಾರದ ಜನಕಲ್ಯಾಣ ಸಮಾವೇಶಕ್ಕೆ ನಾನಾ ಜಿಲ್ಲೆಗಳಿಂದ ಸುಮಾರು 3 ಲಕ್ಷದಿಂದ 4 ಲಕ್ಷ ಜನರು ಬಂದಿದ್ದಾರೆ. ಅವರಿಗೆ ಅನುಕೂಲವಾಗುವಂತೆ ಆ ಕ್ಷೇತ್ರದ MLA ಹಾಗೂ MP ಅವರು ಅವರ ಪ್ರಯಾಣ ಮಾಡಲು ಗೌರ್ಮೆಂಟ್ ಬಸ್ ಹಾಗೂ ಪ್ರೈವೇಟ್ ಬಸ್ಸನ್ನು ಅವರ ಅನುಕೂಲಕ್ಕಾಗಿ ಮಾಡಿಕೊಟ್ಟಿದ್ದಾರೆ. ಸುಮಾರು ಗೌರ್ಮೆಂಟ್ ಬಸ್ಗಳು 3,000 ಬಂದಿದೆ. ಹಾಗೆ ಪ್ರೈವೇಟ್ ಬಸ್ಗಳು 1,500ದಿಂದ 2,000 ಬಸ್ ಬಂದಿದ್ದಾವೆ ಅನ್ನೋ ಮಾಹಿತಿ ನಮಗೆ ಗೊತ್ತಾಗಿದೆ. ಹಾಗೆ ಹಾಸನ ಭದ್ರಕೋಟೆ ಆಗಿರುವಂತಹ JDSಗೆ ಕಾಂಗ್ರೆಸ್ ಸರ್ಕಾರ ಟಕ್ಕರ್ ಕೊಟ್ಟಿದೆ. ನೋಡ್ತಾ ಇರ್ಬೋದು ಜನಗಳು ಯಾವ ರೀತಿ ಬಂದಿದ್ದಾರೆ ಅಂತ. ಹಳೆ ಮೈಸೂರು ಗಡಿ ಭಾಗದಲ್ಲಿ ಜನಗಳು ಬರ್ತಾರೆ ಅಂತ ಮಾಹಿತಿ ಬಂದಿತ್ತು. ಆದರೆ ಇಡೀ ಎಂಟೈರ್ ಕರ್ನಾಟಕ, ನಮ್ಮ ಕರ್ನಾಟಕದಲ್ಲಿರುವಂತಹ ಜನರೆಲ್ಲ ಬಂದಿದ್ದಾರೆ. ನಾರ್ತ್ ಕರ್ನಾಟಕ, ಹುಬ್ಳಿ, ಧಾರವಾಡ, ಬೆಳಗಾವಿ, ರಾಯಚೂರು, ಬಾಗಲಕೋಟೆ, ಆ ಕಡೆಯಿಂದಲೇ ಜನ ಬಂದಿದ್ದಾರೆ. ಇವ್ರು ನೋಡ್ತಾ ಇರ್ಬೋದು, ಈ MLAಗಳು MPಗಳು ಎಲ್ಲ MLAಗಳು ಬಂದಿದ್ದಾರೆ. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ MLAಗಳೆಲ್ಲ ಬಂದಿದ್ದಾರೆ. ಆ ಕ್ಷೇತ್ರದ MLAಗಳು ಅವರಿಗೆ ಆ ಕ್ಷೇತ್ರದ MLAಗಳು ಅವರ ಕ್ಷೇತ್ರದ ಫಾಲೋವರ್ಸ್ಗಳನ್ನೆಲ್ಲ, ಕಾಂಗ್ರೆಸ್ ಫಾಲೋವರ್ಸ್ಗಳನ್ನ ಕರ್ಸ್ಕೊಂಡಿದ್ದಾರೆ. ಜನಗಳು ನೋಡ್ತಾ ಇರಿ ನೀವು, ಯಾವ ರೀತಿ ಜನ ಬಂದಿದ್ದಾರೆ. ಲೇಡೀಸ್ ಬಂದಿದ್ದಾರೆ, ಮಕ್ಕಳುಗಳೆಲ್ಲ ಬಂದಿದ್ದಾರೆ. ನೋಡ್ತಾ ಇರ್ಬೋದು ನೀವು. ಈ ರೀತಿ ಜನಗಳು ಈ ಥರ ದೊಡ್ಡ ಸಮಾವೇಶಕ್ಕೆ, ಅದು ಜನಕಲ್ಯಾಣ ಸಮಾವೇಶಕ್ಕೆ ಅಂತ ಹೇಳಿದ್ದಾರೆ. ಆ ಜನಕಲ್ಯಾಣ ಸಮಾವೇಶ ಯಾವ ರೀತಿ ಇರ್ತದೆ, ಏನು ಎತ್ತ ಅಂತ ನಿಮಗೆ ಮುಂದಿನ ವೀಡಿಯೋದಲ್ಲಿ ಹೋಗ್ತಾ ಇರ್ತೀನಿ. ನೋಡ್ತಾ ಇರಿ, ಜನಗಳು ಬರ್ತಾ ಇರೋದು. ಹಾಗೆ ನಮ್ಮ ಸಮಾವೇಶದ ಒಳಗಡೆ ಆವರಣದಲ್ಲಿ ಯಾವ ರೀತಿ ಜನ ಬರ್ತಾರೆ, ಯಾವ ರೀತಿ ಜನ ಇದ್ದಾರೆ ಅನ್ನೋದೆಲ್ಲ ನಿಮಗೆ ಹೋಗ್ತಾ ಇರ್ತೀನಿ. ಈಗ ನೋಡ್ತಾ ಇರ್ಬೋದು ಸಮಾವೇಶದ ಒಳಗಡೆ ಇರುವ ಜನಗಳು. ಈ ಜನಗಳು ಅವರ ಖುಷಿಗೆ ಯಾರೂ ಸರಿಸಾಟಿ ಇಲ್ಲ ಅನ್ನೋ ಹಾಗೆ ಕುಣಿತಿದ್ದಾರೆ. ಸಿದ್ದರಾಮಯ್ಯರ ಫೋಟೋ ಇಟ್ಕೊಂಡು, ಸಿದ್ದರಾಮಯ್ಯರು ಏನು 5 ಬೇಡಿಕೆ ಕೊಟ್ಟಿದ್ದಾರೋ, ಅದರಿಂದ ಜನಗಳು ಖುಷಿಯಾಗಿದ್ದಾರೆ ಅನ್ನೋ ಮಾಹಿತಿ ನಮಗೆ ಕಾಣ್ತಾ ಇದೆ. ಆದರೆ ಏನಪ್ಪ, ಇವಾಗ ಹಾಸನ ಜಿಲ್ಲೆಯ ಭದ್ರಕೋಟೆ ಆಗಿರುವಂಥ JDSಗೆ ತುಂಬಾ ಟಕ್ಕರ್ ಕೊಟ್ಟಿದ್ದಾರೆ. 3 ಲಕ್ಷದಿಂದ 5 ಲಕ್ಷದ ಜನ, 4 ಲಕ್ಷ ಜನರು ಬಂದಿದ್ದಾರೆ ಅನ್ನೋ ಗೊತ್ತಾಗ್ತಿದೆ ನಿಮಗೆ. ನೋಡ್ತಾ ಇರ್ಬೋದು. ಹಾಗೆ JDS ಭದ್ರಕೋಟೆ ಆಗಿರುವ ಹಾಸನ ಮುಂದಿನ ದಿನಗಳಲ್ಲಿ ಕಡಿಮೆ ಆಗುವ ಸಾಧ್ಯತೆ ಹೆಚ್ಚಾಗಿ ಕಾಣ್ತಿದೆ. ಮೊನ್ನೆ ನಡೆದಿರುವಂತಹ ಎಲೆಕ್ಷನ್ನಲ್ಲಿ ಸಿದ್ದರಾಮಯ್ಯರು ಹಾಗೂ DK ಶಿವಕುಮಾರ್ ತಂತ್ರಗಾರಿಕೆ ತುಂಬ ಅನುಕೂಲ ಆಗಿದೆ. ಹಾಗೆ ಹಾಸನ ಜಿಲ್ಲೆಯಲ್ಲಿ ಅವರ ತಂತ್ರಗಾರಿಕೆ ಅನುಕೂಲ ಆಗುತ್ತಾ ಅಂತ ನೋಡೋಣ. ಇಷ್ಟು ಸಮಯ ಕೊಟ್ಟು 369 ಕನ್ನಡ ನ್ಯೂಸ್ ಚಾನಲನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ವೀಕ್ಷಕರೇ.